ಸೂರ್ಯನ ಅಪೋಸಿಟ್ ಸೂರ್ಯನ ಅವಾಯ್ಡ್ ಮಾಡ್ರಿ. ಒಗ್ಗಟ್ಟಿನಲ್ಲಿ ಬಲವಿದೆ, ಸ್ವಲ್ಪ ಅಗಲಾಗ್ರಿ. ಪ್ರತ್ಯೇಕ ಧಾರವಾಡ ಮಹಾನಗರ ಪಾಲಿಕೆ ಹೋರಾಟ ವೇದಿಕೆಯಿಂದ ಇವತ್ತು ಮಹಾನಗರ ಪಾಲಿಕೆಗೆ ಧಾರವಾಡ ಮಹಾನಗರ ಪಾಲಿಕೆ ಕಚೇರಿಯಂದು ಇವತ್ತು ಒಂದು ಬೋರ್ಡನ್ನು ಅನಾವರಣಗೊಳಿಸಲಾಯಿತು. ಇದು ಕಾಯಮಾಗಿ ಅಲ್ಲಿ ಇರಬೇಕು, ಇರ್ತೈತೆ ಅನ್ನುವಂಥ ಆಶಯ ಮತ್ತು ಹುಮ್ಮಸ್ಸು ನಮ್ಮಲ್ಲಿದೆ. ಈಗಾಗಲೇ ಎರಡೂ ಪಕ್ಷದವರು ಯಾರು ವಿರೋಧ ಮಾಡಿದ್ರು, ಆಗಬಾರ್ದು ಧಾರವಾಡ ಪ್ರತ್ಯೇಕ ಮಹಾನಗರ ಪಾಲಿಕೆ ಆಗಬಾರ್ದಂತ ವಿರೋಧ ಮಾಡಿದಂಥ ಪ್ರಹ್ಲಾದ್ ಜೋಶಿಯವರು, ಅರವಿಂದ್ ಬೆಲ್ಲದವರು ಕೂಡ ನಮ್ಮ ಹೋರಾಟಕ್ಕೆ ಮಣಿದು ರಾಜ್ಯಪಾಲರ ಭೇಟಿ ಮಾಡಿಸಿ ಅವರ ಮನಸ್ಸು ಒಲಿಸಲಿಕ್ಕೆ ಪ್ರಯತ್ನ ಮಾಡ್ಯಾರ. ಅದೇ ರೀತಿ ರಾಜ್ಯ ಸರ್ಕಾರದ ನಮ್ಮ ಉಸ್ತುವಾರಿ ಸಚಿವರಾದಂಥ ಸಂತೋಷ್ ಲಾಡ್ ಅವರು ನಿಯೋಗವನ್ನು ತಗೊಂಡು ಹೋಗಿ ಅವರು ಕೂಡ ಮನವರಿಕೆಯನ್ನು ಮಾಡಿಕೊಟ್ಟಾರ. ಅವರು ಹೇಳುವ ಪ್ರಕಾರ ನಿಯೋಗದವರು ನಮ್ಮ ನಿಯೋಗ ಏನು ಹೋಗಿತ್ತು ಅವರು ಹೇಳುವ ಪ್ರಕಾರ ಇನ್ನು ಒಂದು ವಾರ ಕಾಲಾವಕಾಶವನ್ನು ಕೇಳಿದ್ದೀವಿ, ಹೇಳ್ಯಾರ. ಒಂದು ವಾರದೊಳಗೆ ನಾವು ಇತ್ಯರ್ಥವನ್ನು ಮಾಡ್ತೀವಿ, ಒಂದು ಲೀಗಲ್ ಒಪಿನಿಯನ್ ತೊಗೋತೀವಿ ಅಂತ ಹೇಳಿ ಕಳಿಸ್ಯಾರ ಅನ್ನುವಂಥ ಮಾತನ್ನು ನಾವು ನೋಡಿದಾಗ ಎಲ್ಲೋ ನಮ್ಮ ಹಾದಿ ತಪ್ಪಿಸೋ ಕೆಲಸ ಆಗಾಕತ್ತೇನೋ ಅನ್ನುವಂಥ ಭಾವನೆ ಕೂಡ ನಮಗೆ ಧಾರವಾಡ ಜನತೆಗೆ ಮತ್ತು ಹೋರಾಟ ವೇದಿಕೆಗೆ ಅನ್ನಿಸ್ತಾ ಇದೆ. ಆದರೆ ಈ ಹೋರಾಟವನ್ನು ಕುಂದಿಸಲಿಕ್ಕೆ ಅವ್ರು ಏನೇ ಹೇಳಿದರು ಈ ಹೋರಾಟ ನಿಲ್ಲೋದಿಲ್ಲ. ದಿನಂಪ್ರತಿ ಇದು ಜೋರಾಗ್ತಾ ಇದೆ. ವಿವಿಧ ಸಂಘಟನೆಗಳ ಬೆಂಬಲಗಳ ಧಾರವಾಡದ ಸುತ್ತಮುತ್ತಲಿರುವಂಥ ಎಲ್ಲ ಸಂಘಟನೆಗಳು, ಸಂಘಗಳು ಬಂದು ನಮಗಿವತ್ತು ಪ್ರೋತ್ಸಾಹವನ್ನು ನೀಡ್ತಾ ಇದ್ದಾರೆ, ಬೆಂಬಲವನ್ನು ನೀಡ್ತಾ ಇದ್ದಾರೆ. ಇದನ್ನು ನೋಡಿದರೆ ನಾವು ಪ್ರತ್ಯೇಕ ಮಹಾನಗರ ಪಾಲಿಕೆ ಆಗುವವರೆಗೆ ನಮ್ಮ ಹೋರಾಟ ನಿಲ್ಲೋದಿಲ್ಲ. ಇವತ್ತೇನು ಒಳ್ಳೆಯ ದಿನ, ಗುರುವಾರದಂದು ಸಾಯಿಬಾಬಾನ ವಾರ, ರಾಘವೇಂದ್ರನ ವಾರ. ರಾಘವೇಂದ್ರನಲ್ಲಿ ನಾವು ಮೊರೆಯನ್ನು ಹೋಗಿದ್ದೀವಿ, ಆ ಬೋರ್ಡ್ ಕೆಳಗಿಳಿಬಾರ್ದು, ಅದಕ್ಕೆ ಇನ್ನೊಂದು ದೊಡ್ಡ ಬೋರ್ಡ್ ಧಾರವಾಡ ಮಹಾನಗರ ಪಾಲಿಕೆ ಅಂತ ಬೀಳ್ತೈತೆ ಅನ್ನುವಂಥ ಆಶಯ ನಮಗಿದೆ. ಅದು ಬೀಳದೆ ಹೋದರೆ ಮುಂದಿನ ದಿನಮಾನಗಳಲ್ಲಿ ಏನಾದರೂ ಅವಘಡಗಳು ಸಂಭವಿಸಿದರೆ ನೇರವಾಗಿ ಪ್ರಹ್ಲಾದ್ ಜೋಶಿಯವರು, ಅರವಿಂದ್ ಬೆಲ್ಲದವರು ಕಾರಣ ಆಗ್ತಾರೆ ಅಂತೇಳಿ ಈ ಮೂಲಕ ಹೇಳಲಿಕ್ಕೆ ಬಯಸ್ತೇನೆ. ಪ್ರತ್ಯೇಕ ಮಹಾನಗರ ಪಾಲಿಕೆ ವೇದಿಕೆ ವತಿಯಿಂದ ಧಾರವಾಡ ಮಹಾನಗರ ಪಾಲಿಕೆಗೆ ನಾಮಕರಣ ಮಾಡಿದ್ವಿ. ಇವತ್ತು ಧಾರವಾಡ ಮಹಾನಗರ ಪಾಲಿಕೆ ಅಂತೇಳಿ ಎಲ್ಲ ಮಹಾನಗರ ಪಾಲಿಕೆ ವೇದಿಕೆ ವತಿಯಿಂದ ಎಲ್ಲ ಹೋರಾಟಗಾರರಿಂದ
ಇವತ್ತು ಧಾರವಾಡಕ್ಕೈತಲ್ಲ ಪ್ರತ್ಯೇಕ ಮಹಾನಗರ ಪಾಲಿಕೆ ವೇದಿಕೆ ವತಿಯಿಂದ ಧಾರವಾಡ ಮಹಾನಗರ ಪಾಲಿಕೆ ದೇಶ ಇಟ್ಟಿವಿ. ಇದನ್ನೇನೈತಲ್ಲ ಸುಮ್ಮನೆ ಮೂಗಿ ತುಪ್ಪ ಒರೆಸುವಂಥ ಕೆಲಸ ಈ ಭಾಗದ MLA ಅವ್ರು ಆಯ್ತು ಮತ್ತು ಪ್ರಹ್ಲಾದ್ ಜೋಶಿ MP ಅವ್ರು ಆಯ್ತು ಮಾಡಬಾರ್ದು. ದಯಮಾಡಿ ಏನೈತಿ ನಿನ್ನೆ ಕರ್ಕೊಂಡೋಗಿ ಭೇಟಿ ಮಾಡಿಸ್ಯಾರ ಮಹಾನಗರ ಪಾಲಿಕೆ ಹೋರಾಟಗಾರ ವೇದಿಕೆಯವ್ರನ್ನ. ಆದರೆ ತುರಂತವಾಗಿ 2-3 ದಿನದಲ್ಲಿ ಇದನ್ನು ಮಾಡಿ ಕಳಿಸ್ದೇ ಇಲ್ಲ ಅಂದರೆ ಇದು ಉಗ್ರ ರೂಪ ಹೋರಾಟಕ್ಕೈತಿ. ಇದಕ್ಕೆ ಧಾರವಾಡ ಜನತೆ ಎಲ್ಲರೂ ಗಮನಕ್ಕೆ ಐತಿದೆ. ಏನೈತಿ ಅಂದ್ರೆ ಇವತ್ತು ಧಾರವಾಡ ಪ್ರತ್ಯೇಕ ಮಹಾನಗರ ಪಾಲಿಕೆ ಆಗಲೇಬೇಕನ್ನುವಂಥ ಎಲ್ಲರದು ಮನದಾಳದ ಮಾತೈತಿ. ಅದಕ್ಕೆ ದಯಮಾಡಿ ಇದನ್ನು ಮಾಡಿ ಕಳಿಸ್ಬೇಕಂತೇಳಿ ನಾ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಉಗ್ರ ಹೋರಾಟಕ್ಕೈತಿದೆ. ನಾವು ಏನೈತಲ್ಲ ಇದರ ಪಕ್ಷಾತೀತವಾಗಿ ಕೆಲಸ ಮಾಡಕತ್ತೇವೆ. ಇದು ಧಾರವಾಡ ಜನತೆ ಅಂತಾಗಿ ಮಾಡತ್ತೀವಿ ನಾವು. ಧಾರವಾಡದಾಗ ಹುಟ್ಟಿಪ್ಪ ಅದೊಂದು ನಮ್ಮದು ಕರ್ತವ್ಯ ಐತಿ ಅಂತ ಮಾಡತ್ತೇವೆ. ಇದನ್ನು ಮುಂದಿನ ಉಗ್ರ ಹೋರಾಟಕ್ಕೈತಿ. ಇದಕ್ಕೆಲ್ಲ ಸಂಘ ಸಂಸ್ಥೆಗಳು ಮತ್ತೆಲ್ಲ ಸಮಾಜದ ಬೆಂಬಲ ಐತಿ, ಎಲ್ಲ ಯುವಕರ ಬೆಂಬಲ ಐತಿ, ಎಲ್ಲ ಕಾಲೇಜ್ ಹುಡುಗರು ಬಂದು ಇದ್ರಾಗ ಹೋರಾಟಕ್ಕೆ ಭಾಗವಹಿಸತ್ತಾರೆ. ಇದು ಮುಂದಿನಿಂದ ಉಗ್ರ ಹೋರಾಟಕ್ಕೈತಿ. ಮುಂದೆ ಇದನ್ನ ಚುನಾವಣೆ ತಕ್ಕ ಪಾಠ ಯಾರು ಇದಕ್ಕೆ ವಿರೋಧ ಮಾಡತ್ತಾರಲ್ಲ ಅವ್ರಿಗೆ ತಕ್ಕ ಪಾಠ ಧಾರವಾಡ ಜನತೆ ಕಲಿಸ್ತೈತಿ ಅಂತ ಹೇಳ್ತೀನಿ. ಮಾಡಿದ್ರೆ ಅವ್ರನ್ನ ಎತ್ಕೊಂಡು ಹೆಗಲ ಮ್ಯಾಗ ಹಾಕ್ಕೊಂಡು ಅವರು ಬ್ಯಾನರ್ ಹಾಕಿ ನಾವೇ ವಿಜಯೋತ್ಸವ ಮಾಡ್ತೇವೆ. ಮಾಡೋದಿಲ್ಲ ಅಂದರೆ ಮುಂದಿಂದ ಅವ್ರು ತಕ್ಕ ಪಾಠ ಕಲಿಸ್ತಾರೆ.